ನೈಟ್ ಡ್ಯೂಟಿಯಿಂದ ಡೈರೆಕ್ಟಾಗಿ ಬಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡ್ತಾ ಇರೋಂಥ ಉದ್ದೇಶ ಅಂತಂದರೆ ವ್ಯಾಲೆಂಟೈನ್ಸ್ ಡೇ ಅಲ್ವಾ. ಸೊ ಹೆಂಗಿದ್ರೂ ಓ ಎಕ್ಸ್ಕ್ಯೂಸ್ ಮೀ, ಒಂದು ಸ್ವಲ್ಪ ಕಣ್ಣು ಫುಲ್ಲು ನಿದ್ದೆಗಣ್ಣಲ್ಲಿದೆ, ಇಗ್ನೋರ್ ಮಾಡಿ. ನಾನು ಮಾತಾಡೋವಂಥ ಮಾತು ಮಾತ್ರ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಯಾರೆಲ್ಲ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀರಾ, ಟ್ರೂ ವ್ಯಾಲೆಂಟೈನ್ಸ್, ಫಾಲ್ಸ್ ವ್ಯಾಲೆಂಟೈನ್ಸ್, ಡಿಫ್ರೆಂಟ್ ವ್ಯಾಲೆಂಟೈನ್ಸ್. ಓಕೆ, ಈ ವಿಡಿಯೋ ನಾನು ಮಾಡ್ತಾ ಇರೋದು ಏನಂತಂದರೆ ವ್ಯಾಲೆಂಟೈನ್ಸ್ ಅಂದರೆ ಏನು. ಓಕೆ, ದ ಬೆಸ್ಟ್ ವ್ಯಾಲೆಂಟೈನ್ ಅಂತ ಕರಿತೀವಿ, ಬೆಟರ್ ವ್ಯಾಲೆಂಟೈನ್ ಅಂತ ಕರಿತೀವಿ. ಓಕೆ, ಒಂದು ಪಾರ್ಟ್ನರ್ ವ್ಯಾಲೆಂಟೈನ್ಸ್. ಹುಡುಗಿ ಹುಡುಗನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾಳೆ, ಹುಡುಗ ಹುಡುಗಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ಆ್ಯಂಡ್ ಈ ವ್ಯಾಲೆಂಟೈನ್ಸ್ ಡೇಗೆ ಎಲ್ಲನೂ ಹುಡುಗರೇ ಯಾಕೆ ಬಂದು ಗಿಫ್ಟ್ ಮಾಡಬೇಕು, ಟೆಡಿ ಗಿಫ್ಟ್ ಮಾಡೋದು, ಚಾಕ್ಲೇಟ್ ಗಿಫ್ಟ್ ಮಾಡೋದು, ಫ್ಲವರ್ ಕೊಡೋದು. ಓಕೆ, ಯಾಕೆ ಅಂತಂದರೆ ಜಸ್ಟ್ ಥಿಂಕ್ ಮಾಡಿ, ಬೇರೆ ಯಾವ ಒಂದು ಮಂತ್ ಒಳಗೆ ಕೂಡ 14th ಫೆಬ್ರವರಿ 14th ಮಿಡಲಲ್ಲಿ ಬರಲ್ಲ. ಓನ್ಲಿ ಇನ್ ಫೆಬ್ರವರಿ ಮಂತ್, ಅಂದರೆ ಎವ್ರಿ 4 years 29 days ಆಗುತ್ತೆ. ಹಾಗೆ ಎಲ್ಲ ಟೈಮಲ್ಲೂ 28 days ಇರುತ್ತೆ. ಅಂದರೆ ಇಟ್ ರಿಪ್ರೆಸೆಂಟ್ಸ್ ಫಿಮೇಲ್ಸ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫಿಮೇಲ್ಸ್ ಪೀರಿಯಡಿಕ್ ಸೈಕಲ್. ಅಂದರೆ ಮೆನ್ಸಸ್ ಪೀರಿಯಡ್ ಏನಿರುತ್ತೆ ಅದನ್ನು ರಿಪ್ರೆಸೆಂಟ್ ಮಾಡುತ್ತೆ ಈ 28 days. ಓಕೆ, 28 days ಮೆನ್ಷನ್ ಮಾಡುವಂಥ ಟೈಮಲ್ಲಿ ಲೈಕ್ ಆ 14th ಡೇ ಏನಿದೆ, ಅಂದರೆ 14th ಅಂತಂದರೆ ಮಿಡಲ್ ಡೇ. ಆನ್ ದ್ಯಾಟ್ ಡೇ ಓವ್ಯುಲೇಷನ್ ಆಕರ್ಸ್. ಓಕೆ, ಆ ಓವ್ಯುಲೇಷನ್ನ ಗೋಸ್ಕರ ಅಂತಂದರೆ ಮೇಲ್ ಆಗಿದ್ದವರು ಇದರ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಆ ಓವ್ಯುಲೇಷನ್ನ ಫರ್ಟಿಲೈಸ್ ಮಾಡುವಂಥದ್ದು. ಓಕೆ, ಇಟ್ಸ್ ಜಸ್ಟ್ ಅ ಸಿಂಬಾಲಿಕಲ್, ಇಟ್ಸ್ ನಾಟ್ ಪ್ರಾಕ್ಟಿಕಲ್ ಥಿಂಗ್, ಇಟ್ಸ್ ಜಸ್ಟ್ ಅ ಸಿಂಬಾಲಿಕ್. ಅದಕ್ಕೋಸ್ಕರ 14th ಡೇನ ವ್ಯಾಲೆಂಟೈನ್ ಡೇ ಅಂತ ಮಾಡ್ತೀವಿ ಅನ್ನೋದಕ್ಕಿಂತ, ಸಾರಿ ನಾನು ಮಾಡಲ್ಲ, ಮಾಡೋರಿಗೆ ಹೇಳ್ತಾ ಇದ್ದೀನಿ, ಮಾಡ್ತಾಯಿದ್ದೀರಾ ಆದರೆ ತಿಳ್ಕೊಳ್ದೆ ಮಾಡ್ತಾಯಿದ್ದೀರಾ. ವೆಸ್ಟರ್ನ್ ಕಂಟ್ರೀಸ್ ಒಳಗಡೆ ವ್ಯಾಲೆಂಟೈನ್ ಅಂತಂದರೆ ಓನ್ಲಿ ಗರ್ಲ್. ಓಕೆ, ಓನ್ಲಿ ಗರ್ಲ್, ಬರೀ ಬಾಯ್ಗೆ ಹುಡುಗರಿಗೂ ವ್ಯಾಲೆಂಟೈನ್ ಅನ್ನೋದು ನೋ, ಈಸ್ ನಾಟ್. ಓನ್ಲಿ ಗರ್ಲ್ ಇಸ್ ಅ ವ್ಯಾಲೆಂಟೈನ್. ಅದರೊಳಗಡೆ ಎಲ್ಲ ಏನೇ ಮಾಡಿದ್ರೂ ಆ ಗರ್ಲ್ಗೋಸ್ಕರ ಹುಡುಗ ಮಾಡ್ತಾ ಇರ್ತಾನೆ. ಓಕೆ, ಒಂದು ದಿನ ಅಂದರೆ ಅದೊಂದು ದಿನಕ್ಕೋಸ್ಕರ, ಆ 14th ಡೇ ಓವ್ಯುಲೇಷನ್ ಪೀರಿಯಡ್ ಅಂತ ಇರುತ್ತಲ್ವ ಅದಕ್ಕೋಸ್ಕರ. ಸೊ ಒನ್ಸ್ ದ ಓವ್ಯುಲೇಷನ್ ಪೀರಿಯಡ್ ಆಕರ್ಸ್ ಅಂದರೆ ಆ ಟೈಮಲ್ಲಿ ದ ಎಗ್ ಈಸ್ ರೆಡಿ ಟು ಗೆಟ್ ಫರ್ಟಿಲೈಸ್ಡ್. ಓಕೆ, ಇಟ್ಸ್ ಅ ಸಿಂಬಾಲಿಕಲ್. ಹಾಗೆ ಫೀಮೇಲ್ಸ್ ಕೂಡ ಅವರು ಎಗ್ ಅವ್ರ ಓವಮ್ ಏನಂತ ಕರಿತೀವಿ, ಅದು ಫರ್ಟಿಲೈಸ್ ಆಗೋಕ್ಕೆ ಯಾರು ಯೋಗ್ಯರು ಅಂದರೆ ಆ ಊಂಬನ್ನ ಧರಿಸ್ಬೇಕಲ್ವ. ಸೊ ಆ ಗರ್ಭವನ್ನು ಧರಿಸ್ಬೇಕಂದ್ರೆ ಯಾರು ಯೋಗ್ಯರು ಅವರಿಂದ ಮಾತ್ರ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಅಂದರೆ ದೇ ವಿಲ್ ಬಿ ಹ್ಯಾವಿಂಗ್ ಸಮ್ ಸರ್ಟನ್ ಅಮೌಂಟ್ ಆಫ್ ಇನ್ಸ್ಟಿಂಕ್ಟ್. ಅವ್ರಿಗೆ ಗೊತ್ತಿರುತ್ತೆ, ಯಾವುದೇ ಹುಡುಗಿ ಇರಲಿ, ಯಾವುದೇ ಫಿಮೇಲ್ ಇರಲಿ, ಈವನ್ ಫಿಮೇಲ್ ಕ್ರಿಯೇಚರೇ ಇರಲಿ, ಅದು ಯಾವತ್ತೂ ಎಲಿಜಿಬಲ್ ಮೇಲ್ನೇ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳೋದು. ಅಂದರೆ ಹೂ ಶುಡ್ ಪ್ರೊಟೆಕ್ಟ್ ದ ಊಂಬ್, ಹೂ ಶುಡ್ ಗಿವ್ ದ ಗುಡ್ ಜೀನ್ಸ್ ಟು ದ ಊಂಬ್, ಈ ಥರ ನೆಕ್ಸ್ಟ್ ಆಫ್ ಸ್ಪ್ರಿಂಗ್ ಹೋಗಬೇಕಲ್ವಾ, ಅದಕ್ಕೋಸ್ಕರ ಟ್ರೈ ಮಾಡುತ್ತೆ. ಆ್ಯಂಡ್ ಇದು ಫಿಮೇಲ್ದು. ಹಾಗೆ ಇದನ್ನ ಇನ್ನೊಂದಕ್ಕೆ ಏನು ಹೋಲಿಸ್ತಾರೆ ಅಂತಂದರೆ ಫಿಮೇಲ್ಸ್ ದ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಆಯಿತು. ಹಾಗೆಯೇ ಟು ರೆಸ್ಪೆಕ್ಟ್ ದ ಗರ್ಲ್, ಆ 28 days ಅವಳು ಎಷ್ಟು ಕಷ್ಟಪಡ್ತಾಳೆ ಅನ್ನೋದಕ್ಕೋಸ್ಕರ. ಅಂದರೆ ಆ ಸೈಕಲ್ ಒಳಗಡೆ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಮೆನ್ಸ್ಟ್ರುವಲ್ ಸೈಕಲ್ ಇರುತ್ತೆ. ಆ 14th ಡೇ ಮಾತ್ರ ಶಿ ವಿಲ್ ಬಿ ಅಂಡರ್ ಸಮ್ ಗುಡ್ ಮೂಡ್. ಅವಾಗಷ್ಟೇ ಅವಳು ನೀಟಾಗಿ ಹ್ಯಾಪಿಯಾಗಿರ್ತಾಳೆ. ಇನ್ನು ಉಳಿದ ಟೈಮಲ್ಲಿ ಪಿ ಎಮ್ ಎಸ್ ಅಂತಂದರೆ ಬರೀ ಪ್ರೀ ಮೆನ್ಸ್ಟ್ರುವಲ್ ಸಿಮ್ಟಮ್ಸ್ ಅಲ್ಲ, ಪೋಸ್ಟ್ ಮೆನ್ಸ್ಟ್ರುವಲ್ ಸಿಮ್ಟಮ್ಸ್ ಕೂಡ. ಓಕೆ, ಸೊ ಈ ವಿಡಿಯೋ ನಾನು ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ಇದರಿಂದ ಒಂದು ಸ್ವಲ್ಪ ಫೀಮೇಲ್ಸ್ ಮೇಲೆ, ಹುಡುಗಿರ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗಲಿ. ಓಕೆ, ಹಾಗಂತ ರೆಸ್ಪೆಕ್ಟ್ ಇಲ್ಲ ಅಂತಲ್ಲ, ರೆಸ್ಪೆಕ್ಟ್ ಇದೆ, ಬಟ್ ಇರೋದೇ ಇನ್ನೂ ಜಾಸ್ತಿ ಆಗಲಿ ಅಂತ. ಓಕೆ,
ಮದರು, ಸಿಸ್ಟರು, ಗರ್ಲ್ ಫ್ರೆಂಡು, ಬೆಸ್ಟ್ ಫ್ರೆಂಡು, ಏನೆಲ್ಲ ರಿಲೇಷನ್ಶಿಪ್ ಬರುತ್ತೆ ಹುಡುಗಿಯರ ಜೊತೆಗೆ, ಕೀಪ್ ದಮ್ ಕ್ಲೀನ್. ಓಕೆ, ಡೋಂಟ್ ಲೆಟ್ ದಮ್ ಲೈಕ್ ಹರ್ಟ್ ದರ್ ಎಮೋಷನ್ಸ್ ಆರ್ ಎನಿ, ಲೈಕ್ ವ್ಯಾಲೆಂಟೈನ್ಸ್ ಡೇ ಅಂತಂದರೆ ಜಸ್ಟ್ ನಾಟ್ ಓನ್ಲಿ ಫಾರ್ ಯುವರ್ ಗರ್ಲ್, ಹೂಎವರ್ ಇಸ್ ಅ ವುಮೆನ್ನು, ಅವರೆಲ್ಲರೂ ವ್ಯಾಲೆಂಟೈನ್ಸೇ. ಸೊ ಇವತ್ತು ಒಂದು ದಿನ ಅನ್ನೋದಕ್ಕಿಂತ ಡೈಲಿ ಒಂದು ಸ್ವಲ್ಪ ತಲೆಯಲ್ಲಿ ಒಂದು ಸ್ವಲ್ಪ ಕೇರ್ ಅಂತ ಬಂದುಬಿಟ್ರೆ ಇನಫ್. ಓಕೆ, ಇಷ್ಟೆಲ್ಲ ಹುಡುಗರಿಗಷ್ಟೇ ಅಲ್ಲ, ಹುಡುಗಿರಿಗೂ ಕೂಡ ಎಕ್ಸ್ಪೆಕ್ಟೇಷನ್ಸ್, ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಒಳ್ಳೆಯದು ಇದ್ದರೆ ಒಳ್ಳೆಯದೇ. ಎಕ್ಸ್ಪೆಕ್ಟೇಷನ್ಸ್ ಯಾವತ್ತೂ ಹೈಯಲ್ಲಿ ಇಟ್ಕೊಂಡಿರ್ತೀರ, ಮೋಸ್ಟ್ ಆಫ್ ದ ಟೈಮ್ ಹರ್ಟ್ ಆಗುತ್ತೆ. ದ್ಯಾಟ್ಸ್ ನಾಟ್ ದ ಪ್ರಾಬ್ಲಮ್. ಎನಿವೇ, ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿಲ್ಲ ಅಂದರೂ ಪರವಾಗಿಲ್ಲ, ಈ ವಿಡಿಯೋ ಜಸ್ಟ್ ಇನ್ಫಾರ್ಮೇಷನ್ ಪರ್ಪಸ್ ಆಗಿ. ಸೊ ಡೈರೆಕ್ಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ, ಇಟ್ಸ್ ನಾಟ್ ಅ ಸ್ಕ್ರಿಪ್ಟೆಡ್ ಒನ್. ಎಲ್ಲೆಲ್ಲೋ ಒಂದು ಕಡೆ ಈ ಅಂದಿರ್ತೀನಿ, ಸ್ವರಗಳು ಬಂದಿರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ಯಾರನ್ನ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಾಕು, ಇನ್ನು ಏನಂತ ಕೇಳಿ, ಸಾಕು. ಸೈನಿಂಗ್ ಆಫ್, ಡಾಕ್ಟರ್ ಜೀನಿ ಹಿಯರ್. ಬಾಯ್.